ಇನ್ನು ಚಿತ್ರದುರ್ಗದ ಹಿರಿಯೂರು ಬಳಿ ನಡೆದಂತಹ ಭೀಕರ ಬಸ್ ದುರಂತ ಒಂದು ರೀತಿ ರಾಜ್ಯದ ಜನರನ್ನ ಬೆಚ್ಚಿ ಬೀಳಿಸ್ಬಿಟ್ಟಿತ್ತು. ದುರಂತದಲ್ಲಿ ಒಟ್ಟು 6 ಮಂದಿ ಪ್ರಾಣ ಕಳ್ಕೊಂಡಿದ್ರು. ಇದೀಗ ಬಸ್ ದುರಂತದಲ್ಲಿ ಸಾವನ್ನಪ್ಪಿದ 5 ಮೃತರ DNA ರಿಪೋರ್ಟ್ ಪೊಲೀಸರ ಕೈ ಸೇರಿತು. ಹೀಗಾಗಿ ಮೃತದೇಹಗಳನ್ನು ಕುಟುಂಬಸ್ಥರಿಗೆ ಹಸ್ತಾಂತರ ಮಾಡಲಾಗಿದೆ. DNA ವರದಿ ಮ್ಯಾಚ್ ಆದ ಹಿನ್ನೆಲೆಯಲ್ಲಿ ಮೃತದೇಹವನ್ನು ಹಸ್ತಾಂತರ ಮಾಡಿದ್ದಾರೆ. ಚನ್ನರಾಯಪಟ್ಟಣಕ್ಕೆ ಮಾನಸ ನವ್ಯ ಮೃತದೇಹ, ಬೆಂಗಳೂರಿಗೆ ಬಿಂದು ಮತ್ತು ಅವರ ಪುತ್ರಿ ಗ್ರೇಯ ಅವರ ಮೃತದೇಹ, ಹಾಗೆಯೇ ಕುಮಟಕ್ಕೆ ರಶ್ಮಿ ಮೃತದೇಹವನ್ನು ರವಾನೆ ಮಾಡಲಾಯಿತು. ಇನ್ನು ರಶ್ಮಿ ಮತ್ತು ಮಾನಸ ದೇಹದ ಮೇಲಿನ ಬಂಗಾರದ ಚೈನು, ಲಾಕೆಟ್ಟು, ವಾಚ್ ಎಲ್ಲವನ್ನು ಕೂಡ ಪೊಲೀಸರು ಹಸ್ತಾಂತರ ಮಾಡಿದ್ದಾರೆ. ನವ್ಯ, ಮಾನಸ ಚಿಕ್ಕಂದಿನಿಂದಲೂ ಒಟ್ಟಾಗಿ ಬೆಳೆದು ಇದೀಗ ಸಾವನಲ್ಲೂ ಕೂಡ ಒಟ್ಟಾಗಿದ್ದಾರೆ. ಎ ಕಾಳೇನಹಳ್ಳಿ ಗ್ರಾಮದ ಜಮೀನಿನಲ್ಲಿ ಮಾನಸ ಹಾಗೂ ಡಿ ಕಾಳೇನಹಳ್ಳಿ ಗ್ರಾಮದ ರುದ್ರಭೂಮಿಯಲ್ಲಿ ನವ್ಯ ಅಂತ್ಯಕ್ರಿಯೆ ನೆರವೇರಿಸಲಾಗಿದೆ. ಮಕ್ಕಳನ್ನು ಕಳೆದುಕೊಂಡ ಪೋಷಕರ ಆಕ್ರಂದನ ಮುಗಿಲು ಮುಟ್ಟಿದೆ. ಭೌತಿಕವಾಗಿ ರಶ್ಮಿ ನಮ್ಮೊಟ್ಟಿಗಿಲ್ಲ, ಮಾನಸಿಕವಾಗಿ ರಶ್ಮಿ ನಮ್ಮೊಟ್ಟಿಗೆ ಇದ್ದಾಳೆ. ಇನ್ಸಿಡೆಂಟ್ ಆಗಬಾರ್ದಿತ್ತು, ಯಾರೂ ನಿರೀಕ್ಷೆ ಮಾಡಲಿಲ್ಲ. ಈಗ ಮೃತಪಟ್ಟಂಥ ಎಲ್ಲ ಆತ್ಮಗಳಿಗೂ ಸದ್ಗತಿ ಸಿಗಲಿ, ಮತ್ತು ಯಾರು ಗಾಯ ಆಗಿದೆ ಅವರೆಲ್ಲ ಆದಷ್ಟು ಬೇಗ ಚೇತರಿಕೆ ಆಗಲಿ. ಈಗ ಇನ್ಸಿಡೆಂಟ್ ಆಗಿ ಹೋಗಿದೆ. ಇನ್ಸಿಡೆಂಟ್ ಮೂಲ ನೋಡಿದಾಗ ಲಾರಿ ಬಂದು ಹೊಡೆದಿರೋದು, ಬಟ್ ಬಸ್ಸಿಗೆ ಬೆಂಕಿ ಹತ್ತಿದೆ ಅಂದಮೇಲೆ ಅದ್ರ ಹಿಂದಿನ ಕಾರಣ ಏನು ಯಾರೂ ಅನಲೈಸ್ ಮಾಡ್ತಾ ಇಲ್ಲ ಅನಿಸ್ತಾ ಇದೆ. ಅದು ಅನಲೈಸ್ ಆಗಬೇಕಾಗಿದೆ. ಯಾಕಂದರೆ ತಕ್ಷಣ ಅಷ್ಟೆಲ್ಲ ಎಕ್ಸ್ಪ್ಲಾಯ್ಟ್ ಆಗಿ ಅಷ್ಟು ದೊಡ್ಡ ಪ್ರಮಾಣದ ಬೆಂಕಿ ಹತ್ತಿದೆ. ಟಾಪೇ ಇಲ್ಲ ಬಸ್ಸಿನ ಟಾಪೇ ಇಲ್ಲ. ಬಸ್ ಟಾಪ್ ಬಂದು ಕೆಳಗಡೆ ತಾಗಿದೆ, ಬೇಸಿಗೆ ಬಂತಾಗಿದೆ. ಹಾಗೆ ಇದ್ರ ಜವಾಬ್ದಾರಿ ಯಾರು ತೊಗೊತಾರೆ? ಮೃತದೇಹಗಳನ್ನ ಸುಟ್ಟು ಕರಕಲಾದಂಥ ಒಂದು 5 ಮೃತದೇಹಗಳನ್ನ ನಮ್ಮ ಚಿತ್ರದುರ್ಗ ವೈದ್ಯಕೀಯ ಸಂಸ್ಥೆ ಹಾಗೂ ರಿಸರ್ಚ್ ಸೆಂಟರ್ ಕರೆತರಲಾಗಿತ್ತು. 5 ಜನರದ ಮರಣೋತ್ತರ ಪರೀಕ್ಷೆಗಳನ್ನ ನಡೆಸಿ, ಫೊರೆನ್ಸಿಕ್ ಎಕ್ಸ್ಪರ್ಟ್ ನಡೆಸಿ, ಅವರ ಗುರುತು, ಅವರ ಹಾಕ್ಕೊಂಡಿದ್ದ ಆಭರಣಗಳ ಲೆಕ್ಕಾಚಾರವಾಗಿ ಎಲ್ಲ ಅದನ್ನು ಗುರುತುಪಡಿಸಿ DNA ಪರೀಕ್ಷೆನೂ ಸಹ ನಡೆಸಿ ಅವರ ದೇಹಗಳನ್ನ ಕರೆಕ್ಟಾಗಿ ಅವರ ಸಂಬಂಧಿಕರಿಗೆ ಮುಟ್ಟಿಸುವಂಥ ಕೆಲಸ ನಮ್ಮ ಜಿಲ್ಲಾಡಳಿತ ಇಂದು ಮಾಡಿದೆ. ಇದಕ್ಕೆಲ್ಲ ನಮ್ಮ ಜಿಲ್ಲಾಡಳಿತ, ಪೊಲೀಸ್ ವಿಭಾಗ, ನಮ್ಮ ಜಿಲ್ಲಾಸ್ಪತ್ರೆ 3 ಸಹ ಇದಕ್ಕೆ ತುಂಬ ಹಗಲು ರಾತ್ರಿ ಪರಿಶ್ರಮ ವಹಿಸಿ ರಿಪೋರ್ಟನ್ನು ಸಹ DNA ರಿಪೋರ್ಟನ್ನು ಸಹ ಬೆಳಿಗ್ಗೆ ಫಸ್ಟ್ ಹೇಗೆ ಹಾಕಿದ್ರಲ್ಲ ಮೆಸೇಜನ್ನು, ಅದರಿಂದ ನಮ್ಗೆ ಅನುಭವ ಗೊತ್ತಾಯಿತು. ಅದು ಒಳ್ಳೆ ಕೆಲಸ ಮಾಡಿದ್ರು. ಇಲ್ಲ ನಮಗೆ ಮಧ್ಯಾಹ್ನ 1-2 ತನಕ ಯಾರೂ ಅದ್ರ ಮೆಸೇಜ್ ಬರ್ತಾ ಇರಲಿಲ್ಲ. ಹೆಸರು ಹಾಕಿ ಇದು ಮಾಡಿದ್ರು, ಅದು ಒಳ್ಳೆಯದು. ಆ ಥರ ಒಳ್ಳೆಯ ಕೆಲಸವನ್ನು ಮಾಡಿ ಇದ್ರ ಬಗ್ಗೆ ಏನಾದರೂ ಶೋಧೆ ಮಾಡಿ ಇನ್ನು ನಮ್ಮಾಗ ಮತ್ತು ಬೇರೆಯವ್ರು ಆಗದಿದ್ದಂಗೆ ಸ್ವಲ್ಪ ನೀವು ಪ್ರಯತ್ನ ಮಾಡಿ ಅಂತೇಳಿ ನಮ್ಮದೊಂದು ವಿನಂತಿ. DNA ರಿಪೋರ್ಟ್ ಬಂದಿದೆ. ಇವತ್ತು ನಮಗೆ ಹಸ್ತಾಂತರ ಮಾಡ್ತಾ ಇದ್ದಾರೆ ಶವಗಳನ್ನ. ನಾವು ನಮ್ಮೂರಿಗೆ ತಗೊಂಡೋಗ್ತಾ ಇದ್ದೀವಿ ಸರ್. ಸರ್ ರಾತ್ರಿನೇ ಫೋನ್ ಮಾಡಿದ್ರು, ಬೆಳಗ್ಗೆ ಬನ್ನಿ ಅಂತ. ಬಂದಿದ್ದೀವಿ. ಈಗ ಎಲ್ಲ ರೆಡಿ ಮಾಡಿ ಕೊಡ್ತಾ ಇದ್ದಾರೆ, ತಗೊಂಡೋಗ್ತಿದ್ದೀವಿ ಸರ್. ಒಟ್ಟಾರೆ ದುರಂತ ಪಾಪ. ಎಲ್ಲರೂ ಚೆನ್ನಾಗಿ ಓದಿ ಒಳ್ಳೊಳ್ಳೆ ಕೆಲಸಕ್ಕೆ ಸೇರಿ ಭವಿಷ್ಯದ ಕನಸನ್ನು ಕಟ್ಕೊಂಡಿದ್ರು. ಆದರೆ ತಮ್ಮದಲ್ಲದ ತಪ್ಪಿಗೆ ಪ್ರಾಣ ಬಿಟ್ಟಿದ್ದಾರೆ. ರಾತ್ರಿ ಸುಖವಾಗಿ ಮಲ್ಕೊಂಡು ಊರಿಗೆ ಹೋಗಬೇಕಾದಂಥವರು ಸೀದಾ ಬಾರದ ಊರಿಗೆ ಹೋಗಿರ್ತಕ್ಕಂಥದ್ದು ದುರಂತ. ಆದರೆ ಆ ನೋವಿನ ಶಕ್ತಿಯನ್ನು ಭರಿಸುವಂತಹ ಶಕ್ತಿ ದೇವರು ಆ ಕುಟುಂಬದವರಿಗೆ ಕೊಡಬೇಕು ಅಷ್ಟೇ.